ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮ ಹೊಲದಲ್ಲೇ ಸಿಗುವಂಥ ಸಸಿಗಳಲ್ಲಿ ಯಾವ ಥರದ ಔಷಧಿಯ ಗುಣಗಳಿದೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ನೋಡಿ, ಈ ಸೊಪ್ಪಿನ ವಿಶೇಷತೆ ಏನು ಅಂತ ಗೊತ್ತಾ? ಕಾಣಿಸ್ತಿದೆ ಈ ಸೊಪ್ಪು. ಈ ಸೊಪ್ಪಿಗೆ ಹಿಟ್ಟಿಗೆ ಸೊಪ್ಪು ಅಂತ ಹೇಳ್ತಾರೆ. ನೋಡಿ, ಇದು ಹಿಟ್ಟಿಗೆ ಸೊಪ್ಪು ಅಂತ ಹೇಳ್ತಾರೆ. ನಾವು ಹಳ್ಳಿ ಕಡೆ ಕೆಲಸ ಮಾಡಬೇಕಾದಾಗ ಕೈ ಕುಯ್ಕೊಂಬಿಡೋದು ಅಥವಾ ಏನಾದರೂ ಹೇಟ್ ಮಾಡ್ಕೊಂಡು ರಕ್ತ ಬರ್ತಾಯಿದ್ರೆ ತಕ್ಷಣಕ್ಕೆ ಈ ಸೊಪ್ಪನ್ನ ಹಿಂಡಿ ಈ ಥರ ಸಿಪ್ಪೆಗಳನ್ನ ಬಿಡಿಸ್ಕೊಂಡು ಈ ಸೊಪ್ಪನ್ನ ಹಿಂಡಿ ನಾವು ರಸನ ಹಾಕಿದಾಗ ನೋಡಿ, ಹಿಂಡಿದಾಗ ಇದು ಬೇಗ ಸ್ಮೆಸ್ ಆಗುತ್ತೆ. ನೋಡಿ, ಬೇಗ ಆಗುತ್ತೆ. ಈ ಥರ ರಸ ಬರುತ್ತೆ ನೋಡಿ, ಹಿಂಡಿದಾಗ ಈ ಥರ ರಸ ಬರುತ್ತೆ. ಈ ರಸನ ನಾವು ಹಿಂಡಿದ್ರೆ, ಈ ರಸ ಹಿಂಡ್ತೀವಲ್ಲ, ಆವಾಗ ರಕ್ತ ಬೇಗ ನಿಂತೋಗ್ತಾಯಿತ್ತು ಮತ್ತು ಹಾಸ್ಪಿಟ್ಲಿಗೇನು ಹೋಗ್ತಾನೇ ಇರಲಿಲ್ಲ. ಇದು ನಮ್ಮ ಗಿಡಗಳಲ್ಲಿ ಕೆಲವೊಂದೊಂದು ಔಷಧಿ ಗುಣಗಳಿರುತ್ತೆ ಅಂತಾರಲ್ಲ, ಸೊ ಇದನ್ನು ಇಟ್ಟಿಗೆ ಸೊಪ್ಪು ಅಂತ ಹೇಳ್ತಾರೆ. ಇಟ್ಟಿಗೆ ಸೊಪ್ಪು ಅಂತ ಹೇಳ್ತಾರೆ. ಗಾಯ ಆದಾಗ, ಗಾಯ ಅಂದರೆ ಏನಾದರೂ ತಕ್ಷಣಕ್ಕೆ ಕೈ ಕುಯ್ಕೊಳ್ಳೋದು, ಹೇಟ್ ಮಾಡ್ಕೊಳ್ಳೋದು, ರಕ್ತ ಬರ್ತಾ ಇರುತ್ತೆ ನೋಡಿ, ಆವಾಗ ಈ ಸೊಪ್ಪನ್ನ ಹಿಂಡಿದ್ರೆ ರಕ್ತ ಬರ್ತಾ ಇರಲಿಲ್ಲ. ಮತ್ತು ಇಲ್ಲೊಂದು ಸೊಪ್ಪಿದೆ ನೋಡಿ, ಈ ಸೊಪ್ಪು ಕಿರ್ನಲಿ ಗಿಡ ಅಂತ ಹೇಳ್ತಾರೆ. ಈ ಸೊಪ್ಪನ್ನು ಕಿರ್ನಲಿ ಗಿಡ ಅಂತ ಹೇಳ್ತಾರೆ. ನೋಡ್ಕೊಳ್ಳಿ, ಈ ಜಾಂಡೀಸ್ ಆದಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಸೊಪ್ಪನ್ನ ತೊಳ್ಕೊಂಡು ಮತ್ತು ಅದನ್ನು ಹಿಂಡ್ಕೊಂಡು ಹಸಿ ಹಾಲಲ್ಲಿ ಅಥವಾ ಕಾಯಿಸಿರೋ ಹಾಲಲ್ಲಾದರೂ ಪರವಾಗಿಲ್ಲ, ಕಾಯಿಸಿರೋ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಒಂದು ವಾರ, 10 ಡೇಸ್ ಮಾಡಬೇಕು. ಪ್ರತಿದಿನ 10 ದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ಏನೂ ಕುಡ್ದಿರಬಾರ್ದು. ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಸೊಪ್ಪಿಂದ ರಸ ಹಿಂಡ್ಕೊಂಡು ನಾವು ಕುಡಿಯೋದ್ರಿಂದ ಜಾಂಡೀಸ್ ಕೂಡ ಕಡಿಮೆ ಆಗುತ್ತೆ. ಇದು ಹಿಟ್ಟಿಗೆ ಸೊಪ್ಪು ಇಲ್ಲಿ ಇದೆ. ಇದು ಹಿಟ್ಟಿಗೆ ಸೊಪ್ಪು ಗಾಯಗಳಿಗೆ ಹಾಕಿದ್ರೆ ರಕ್ತ ಎಲ್ಲ ನಿಲ್ಲುತ್ತೆ. ನೋಡಿ, ಈ ಸೊಪ್ಪು ನಿಮಗೆ ಕಾಣಿಸ್ತಿದೆಯಲ್ಲ, ಈ ಸೊಪ್ಪೆ ಕಿರ್ನಲಿ ಸೊಪ್ಪು ಜಾಂಡೀಸಿಗೆ ತುಂಬ ಒಳ್ಳೆಯದು. ಮತ್ತು ನಾವು ಅಡುಗೆ ಮಾಡಬೇಕಾದ್ರೆ ಸಾಂಬಾರುಗಳು ಕೂಡ ಬಳಸ್ಬೋದು. ಇದನ್ನು ಬಳಸಿದ್ರೆ ನಮ್ಮಲ್ಲಿ ಇದರಲ್ಲಿರುವಂಥ ಪ್ರೋಟೀನ್ಸು ಜಾಸ್ತಿನೇ ಇದೆ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನು ಕಿರ್ನಲಿ ಗಿಡ ಅಂತ ಯಾಕಂತಾರೆ ಅಂದರೆ ನೋಡಿ, ಇದ್ರ ಕೆಳಗಡೆ ಸಣ್ಣದು ನಲ್ಲಿಕಾಯಿ ಗಿಡದ ಥರ ಒಂಥರ ಬೀಜಗಳ ಥರ ಇದೆ ನೋಡಿ, ಕಾಣಿಸ್ತಿದೆಯಾ? ನೋಡಿ, ಅದಕ್ಕೆ ಇದನ್ನು ಕಿರ್ನಲಿ ಗಿಡ ಅಂತ ಕರೀತಾರೆ. ನೋಡಿ, ಈ ಯೆಲ್ಲೋ ಕಲರ್ ಫ್ಲವರ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಈ ಗಿಡಕ್ಕೆ ಅವ್ರಿಕೆ ಗಿಡ ಅಂತ ಕರೀತಾರೆ. ಈ ಅವ್ರಿಕೆ ಗಿಡನ ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅಂತ ಅಂದರೆ, ಆ ಸೊಳ್ಳೆಗಳು ತುಂಬ ಜಾಸ್ತಿ ಇದ್ದಾಗ ಅವಾಗೆಲ್ಲ ಗುಡ್ ನೈಟ್ ಆಗಲಿ, ಬತ್ತಿಗಳಾಗಲಿ ಯಾವುದೂ ಇರ್ತಿರ್ಲಿಲ್ಲ. ಏನು ಮಾಡ್ತಿದ್ರು ಅಂದರೆ, ಇದನ್ನು ಸೌದೆನ ಅಂಟಿಸ್ಬಿಟ್ಟು ಸೌದೆ ಮೇಲೆ ಈ ಸೊಪ್ಪನ್ನ ಹಾಕ್ಬಿಡ್ತಿದ್ರು. ಈ ಸೊಪ್ಪು ಹೂವಿನ ಸಮೇತ ಹಾಕಿದಾಗ ಅದೇನಾಗ್ತಾಯಿತ್ತು, ಹೊಗೆ ಜಾಸ್ತಿ ಬರ್ತಾಯಿತ್ತು. ಆ ಹೊಗೆಯಿಂದ ಸೊಳ್ಳೆಗಳು ಮನೆಯಲ್ಲಿ ಇರ್ತಾ ಇರಲಿಲ್ಲ. ಸೊ ದನ ಮತ್ತು ಹಸುಗಳು ಕಟ್ಟಾಕೋ ಕಡೆ ಅಂತೂ ತುಂಬಾ ಸೊಳ್ಳೆಗಳಿರ್ತಾಯಿದ್ವು. ಸೊ ಹಾಗಾಗಿ ಈ ಸೊಪ್ಪನ್ನು ತೊಗೊಂಡೋಗಿ ಬೆಂಕಿ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನು ಹಾಕ್ಬಿಡೋರು. ಅದು ಹೊಗೆ ತುಂಬ ಜಾಸ್ತಿ ಬರೋದು, ಆಗ ಸೊಳ್ಳೆಗಳೆಲ್ಲ ಆಚೆ ಹೋಗ್ತಾಯಿದ್ವು. ನೋಡಿ, ಈ ಗಿಡಕ್ಕೆ ರೋಜೋಳ್ ಗಿಡ ಅಂತ ಅಂತಾರೆ. ಗಾಯಗಳಾದಾಗ ಈ ಸೊಪ್ಪುಗಳು ಕೂಡ ಹಾಕ್ತಾಯಿದ್ರು. ನೋಡಿ, ಈ ಗಿಡಕ್ಕೆ ರೋಜೋಳ್ ಗಿಡ ಅಂತ ಅಂತಾರೆ. ಹೂವೆಲ್ಲ ಬಿಟ್ಟಿದೆ ನೋಡಿ, ಆ ಗಿಡಕ್ಕೆ ರೋಜೋಳ್ ಗಿಡ ಅಂತಾರೆ. ಇದು ಕೂಡ ಸೊಪ್ಪನ್ನ ಹಾಕ್ತಾಯಿದ್ರು. ಮತ್ತು ಇದರಿಂದ ಹಣ್ಣುಗಳು ಬರುತ್ತೆ. ಇದರಲ್ಲಿ ಹಣ್ಣಿಲ್ಲ, ಕಾಯಿದೆ, ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ ಕಾಯಿ, ಇಲ್ಲಿದೆ ನೋಡಿ, ಇದು ಕಾಯಿದೆ. ಇದು ಹಣ್ಣಾದಾಗ ತಿಂತಾಯಿದ್ವಿ, ತುಂಬ ಸಿಹಿಯಾಗಿರುತ್ತೆ. ಈ ಹಣ್ಣನ್ನ ಕಿತ್ಕೊಂಡು ನಾವು ತಿಂತಾಯಿದ್ವಿ, ತುಂಬ ಸ್ವೀಟಾಗಿರುತ್ತೆ ನೋಡಿ. ನಾನು ಇವಾಗ ತೋರಿಸ್ತಾ ಇರೋವಂಥ ಗಿಡ, ಇದು ಹೊಂಬಾಗಿ ಬರುತ್ತೆ. ಇದು ಉಗ್ನಿ ಹೊಂಬು ಅಂತ ಹೇಳ್ತಾರೆ. ಈ ಉಗ್ನಿ ಹೊಂಬನ್ನ ಏನಕ್ಕೆ ಬಳಸ್ತಾಯಿದ್ರು ಅಂತ ಅಂದರೆ, ಇದು ಸಿಂಬಿಗಳು ಮಾಡ್ಕೊಳ್ಳೋಕ್ಕೆ, ಅಂದರೆ ಹಂಡೆ ಕೆಳಗಡೆ ಇಡೋಕ್ಕೆ, ಪಾತ್ರೆ ಕೆಳಗಡೆ ಇಡೋಕ್ಕೆ ಸಿಂಬಿಗಳನ್ನ ಇದನ್ನು ಸುತ್ತಿ ಉಗ್ನಿ ಹೊಂಬಿಯಿಂದ ಸಿಂಬಿ ಮಾಡ್ತಾಯಿದ್ರು. ಆಮೇಲೆ ಭತ್ತ ಕಟ್ಟೋಕ್ಕೆ, ರಾಗಿ ಕಟ್ಟೋಕ್ಕೆ ಈ ಹೊಂಬುಗಳು ಬಳಕೆ ಆಗ್ತಾಯಿತ್ತು. ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.